ನಮಸ್ಕಾರ ಮಕ್ಕಳೇ. ನಾನು ಈಗಾಗಲೇ ನಿಮಗೆ ಪರಿಚಯ ಮಾಡಿಸಿದಂತೆ ಕಾವ್ಯ ಕಿರಣ ಭಾಗ 2 ಅನ್ನುವಂತಹ ಪಠ್ಯಕ್ರಮದಲ್ಲಿ ಆಧುನಿಕ ಕನ್ನಡ ಕವಿತೆಗಳನ್ನು ಪರಿಚಯ ಮಾಡಿಕೊಳ್ತಾ ಇದ್ವಿ. ನಾನು ಮೊದಲ ತರಗತಿಯಲ್ಲೇ ನಿಮಗೆ ಇದರ ಬಗ್ಗೆ ಹೇಳಿದ್ದೀನಿ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ 4 ಪಂಥಗಳನ್ನು ನಾವು ಗುರುತಿಸ್ತೀವಿ ಅಂತ. ಅದು ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ ಅಂತ. ನಾವು ಈಗ 3 ಕವಿತೆಗಳನ್ನು ಪರಿಚಯ ಮಾಡ್ಕೊಂಡಿದ್ದೀವಿ. ಕಾಣಿಕೆ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಬುದ್ಧ. ಈ 3 ಕವಿತೆಗಳು ಬೇಂದ್ರೆ ಅವರದು, ಕುವೆಂಪು ಅವರದು ಮತ್ತು BM ಶ್ರೀಕಂಠಯ್ಯನವರದು. ಈ ಕವಿತೆಗಳು ಕನ್ನಡದ ನವೋದಯ ಕಾಲಘಟ್ಟಕ್ಕೆ ಸೇರಿದ ಕವಿತೆಗಳು ಅಂತ ನಾವು ಗುರುತಿಸೋದಾದರೆ, ನಿಮ್ಮ ಪಠ್ಯಕ್ಕಿರುವಂತಹ ಮುಂದಿನ ಕವಿತೆ ಡಾಕ್ಟರ್ M ಗೋಪಾಲಕೃಷ್ಣ ಅಡಿಗರ ಕವಿತೆ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ M ಗೋಪಾಲಕೃಷ್ಣ ಅಡಿಗರನ್ನು ನಾವು ನವ್ಯ ಕಾಲಘಟ್ಟದ ಪ್ರವರ್ತಕರು ಅಂತ ಗುರುತಿಸ್ತೀವಿ. ಹಾಗಾಗಿ ಅವರ ಕವಿತೆಯನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಆಧುನಿಕ ಕನ್ನಡ ಸಾಹಿತ್ಯದ ಪ್ರಮುಖ ಘಟ್ಟವಾದಂತಹ ನವ್ಯ ಪಂಥ ಅಂದ್ರೇನು, ಅದು ಆರಂಭ ಆಗಲಿಕ್ಕೆ ಕಾರಣಗಳೇನು, ನವ್ಯ ಮನೋಧರ್ಮದ ಪ್ರಮುಖ ಲಕ್ಷಣಗಳೇನು, ಮತ್ತು ಯಾರೆಲ್ಲ ಕವಿಗಳು ನವ್ಯ ಕಾಲಘಟ್ಟದಲ್ಲಿ ಹೆಚ್ಚಿನ ಮಟ್ಟದ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅನ್ನುವಂತಹ ಒಂದಷ್ಟು ಮಾಹಿತಿಯನ್ನು ಪೀಠಿಕಾ ರೂಪದಲ್ಲಿ ಈ ದಿನದ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಇದಾದ ನಂತರ ನವ್ಯ ಕಾಲಘಟ್ಟದ ಕವಿಗಳ ಕವಿತೆಗಳನ್ನು ಪರಿಚಯ ಮಾಡಿಕೊಳ್ತಾ ಹೋಗೋಣ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾವು ನವ್ಯ ಸಾಹಿತ್ಯವನ್ನು ಪರಿಚಯಿಸ್ಕೊಳ್ತಾ ಹೋಗೋಣ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಸ್ವಾತಂತ್ರ್ಯೋತ್ತರ ಸಂದರ್ಭದಲ್ಲಿ ಕಾಣಿಸ್ಕೊಂಡಂತಹ ಸಾಹಿತ್ಯ ಚಳುವಳಿಯನ್ನು ನಾವು ನವ್ಯ ಚಳುವಳಿ ಅಂತ ಗುರುತಿಸ್ತೀವಿ. ಸಾಮಾನ್ಯವಾಗಿ ನಾವು ಕಾಲಘಟ್ಟಗಳಲ್ಲಿ ಹೇಳೋದಾದರೆ ನವೋದಯ ಸಾಹಿತ್ಯ ಚಳುವಳಿಯನ್ನು 1920ರಿಂದ 40ರವರೆಗೆ ಗುರುತಿಸ್ತೀವಿ. ಅಂದರೆ 20ರಿಂದ 40ರ ಅವಧಿಯಲ್ಲಿ ರಚನೆಯಾದಂತಹ ಸಾಹಿತ್ಯ ಕೃತಿಗಳು ಹೆಚ್ಚು ಪ್ರಮಾಣದಲ್ಲಿ ನವೋದಯದ ಲಕ್ಷಣಗಳನ್ನು ಹೊಂದಿತ್ತು. ಹಾಗಾಗಿ ಆ ಕಾಲಘಟ್ಟವನ್ನು ನಾವು ನವೋದಯ ಕಾಲಘಟ್ಟ ಅಂತ ಕರಿತೀವಿ. 40ರಿಂದ 45 ಏನಿದೆ, 5 ವರ್ಷಗಳ ಅವಧಿ, ಇದು ಪ್ರಗತಿಶೀಲ ಕಾಲಘಟ್ಟ. ಪ್ರಗತಿಶೀಲ ಕಾಲಘಟ್ಟ ಅಂತ ನಾವು ಯಾಕೆ ಕರಿತೀವಿ ಅದನ್ನು ಅಂದರೆ, ಆ ಕಾಲಘಟ್ಟದಲ್ಲಿ ನವೋದಯ ಸಾಹಿತ್ಯದ ಲಕ್ಷಣಗಳೇನಿದ್ದಾವೆ ಅದನ್ನು ಪ್ರಗತಿಶೀಲರು ವಿರೋಧಿಸ್ತಾರೆ. ನವೋದಯ ಸಾಹಿತಿಗಳಿಗೆ ಇಡೀ ಪ್ರಪಂಚ ಸುಂದರವಾಗಿ ಕಾಣುತ್ತೆ, ಸಮಾಜದಲ್ಲಿ ಎಲ್ಲವೂ ಒಳ್ಳೆಯದಿದೆ ಅಂತ ಅನಿಸತ್ತೆ, ಪ್ರಕೃತಿಯನ್ನು ವರ್ಣಿಸ್ಕೊಂಡು ಆದರ್ಶವನ್ನು ಹೇಳಿಕೊಂಡು ಕುಟುಂಬದ ಚಿತ್ರಣಗಳನ್ನು ಕೊಟ್ಕೊಂಡು ಇಡೀ ಜಗತ್ತು ಸುಂದರವಾಗಿದೆ ಅಂತ ಭಾವಿಸ್ಕೊಂಡೇ ಇರ್ತಾರೆ. ಹಾಗಾದರೆ ಸಮಾಜದಲ್ಲಿ ಸಮಸ್ಯೆಗಳೇ ಇಲ್ವಾ? ಸಮಸ್ಯೆಗಳನ್ನು ಸಾಹಿತಿ ಆದವನು ಹೇಳಬೇಡ್ವಾ? ಸಮಸ್ಯೆಗಳಿದ್ದೂ ಸಹ ಸಾಹಿತಿ ಕುರುಡಾದರೆ ಅವನ ಸಾಮಾಜಿಕ ಜವಾಬ್ದಾರಿ ಏನು ಅಂತೆಲ್ಲ ಯೋಚನೆ ಮಾಡಿದಂಥ ಒಂದು ಗುಂಪು ತಮ್ಮನ್ನು ತಾವು ಪ್ರಗತಿಶೀಲ ಅಂತ ಕರ್ಕೊಂಡು ಸಾಹಿತ್ಯ ಸಮಾಜದ ಅನ್ಯಾಯಗಳನ್ನು ಅಭಿವ್ಯಕ್ತಿಸುವಂತಹ ಮಾಧ್ಯಮ ಆಗಬೇಕು ಅಂತ ಯೋಚನೆ ಮಾಡಿದ್ರು. ಅದರಲ್ಲಿ ಆನಾ ಕೃಷ್ಣರಾಯರು, ತಾರಾ ಸುಬ್ಬರಾಯರು, ನಿರಂಜನ, ಬಸವರಾಜ್ ಕಟ್ಟಿಮನಿ, ಚದುರಂಗ, ಈ ಥರದ ಅನೇಕ ಸಾಹಿತಿಗಳ ಗುಂಪನ್ನು ನಾವು ಪ್ರಗತಿಶೀಲ ಸಾಹಿತಿಗಳು ಅಂತ ಕರೀತಾ ಹೋಗ್ತೀವಿ. ಅವರೇನು ಮಾಡಿದ್ರು, ತಮ್ಮ ಕತೆಗಳ ಮೂಲಕ, ಕಾದಂಬರಿಗಳ ಮೂಲಕ ಸಮಾಜದಲ್ಲಿರುವಂತಹ ಅನ್ಯಾಯವನ್ನು, ಹಸಿವನ್ನು, ಬಡತನವನ್ನು, ಶೋಷಣೆಯನ್ನು, ಆಮೇಲೆ ಲಿಂಗಾಧಾರಿತ ಅಸಮಾನತೆಯನ್ನು ಎಲ್ಲವನ್ನೂ ಸಹ ಸಾಹಿತ್ಯದ ಮೂಲಕ ಅಭಿವ್ಯಕ್ತಿ ಮಾಡುವಂತಹ ಪ್ರಯತ್ನ ಮಾಡಿದ್ರು. ಅನೇಕ ಸಂಖ್ಯೆಯಲ್ಲಿ ಕಾದಂಬರಿಗಳನ್ನು ರಚನೆ ಮಾಡಿದ್ರು, ಕತೆಗಳನ್ನು ರಚನೆ ಮಾಡಿದ್ರು. ಆ ಪಂಥವನ್ನು ನಾವು ಪ್ರಗತಿಶೀಲ ಪಂಥ ಅಂತ ಕರಿತೀವಿ. ಅವರು ನವೋದಯದವರನ್ನು ವಿರೋಧಿಸಿದ್ರು. ನವೋದಯದವರ ಸಾಹಿತ್ಯ ಮಾರ್ಗಗಳು ಸರಿ ಇಲ್ಲ, ಎಲ್ಲವೂ ಚೆನ್ನಾಗಿದೆ ಅಂತ ಹೇಳೋದಲ್ಲ, ಸಮಾಜದ ಹುಳುಕುಗಳನ್ನು ಸಾಹಿತಿಯಾದವನು ಜವಾಬ್ದಾರಿಯಿಂದ ಅಭಿವ್ಯಕ್ತಿಪಡಿಸಿದ್ರೆ ಮಾತ್ರ ಸಾಹಿತಿಯ ಜವಾಬ್ದಾರಿ ಪರಿಪೂರ್ಣ ಆಗುತ್ತೆ ಅಂತ ಹೇಳಿ ಪ್ರಗತಿಶೀಲ ಪಂಥ ತೀರ್ಮಾನ ಮಾಡ್ತು. ಅದಕ್ಕೆ ಅನುಗುಣವಾಗಿ ನಡ್ಕೊಳ್ತು. ಅನೇಕ ಜನ ಸಾಹಿತಿಗಳು ಕತೆ ಮತ್ತು ಕಾದಂಬರಿಗಳನ್ನ ರಚನೆ ಮಾಡೋದ್ರ ಮೂಲಕ ಪ್ರಗತಿಶೀಲ ಚಳುವಳಿಯನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ರು. 45, 46, 47 ಆಗೋಷ್ಟೊತ್ತಿಗೆ ಸ್ವಾತಂತ್ರ್ಯ ಬಂತು ಭಾರತಕ್ಕೆ. 1947ರಲ್ಲಿ ಸ್ವತಂತ್ರ ನಂತರ ಕನ್ನಡ ಸಾಹಿತ್ಯದಲ್ಲಿ ಕಾಣಿಸ್ಕೊಂಡಂತಹ ಚಳುವಳಿಯನ್ನು ನಾವು ನವ್ಯ ಚಳವಳಿ, ನವ್ಯ ಸಾಹಿತ್ಯ ಪಂಥ ಅಂತ ಗುರುತಿಸ್ತೀವಿ. ನವ್ಯ ಪಂಥವನ್ನು ನಾವು ಗುರುತಿಸೋದು ಪ್ರಗತಿಶೀಲ ಕಾಲಘಟ್ಟದ ನಂತರದಲ್ಲಿ. ಮೊದಲಿಗೆ ನವೋದಯ, ನಂತರ ಪ್ರಗತಿಶೀಲ, ಆಮೇಲೆ ನವ್ಯ.
ಪಾಶ್ಚಾತ್ಯರಲ್ಲಿದ್ದಂಥ ಮಾಡರ್ನಿಸಮ್ ಅನ್ನುವಂತಹ ಪದಕ್ಕೆ ಸಂವಾದಿಯಾಗಿ ನಾವು ನವ್ಯ ಅನ್ನುವಂತಹ ಪದವನ್ನು ಬಳಸ್ತೇವೆ. ನವೋದಯವನ್ನು ರೊಮ್ಯಾಂಟಿಸಿಸಮ್ಗೆ ಪರ್ಯಾಯವಾಗಿ ಬಳಸಿದ್ವಿ. ರೊಮ್ಯಾಂಟಿಸಿಸಮ್ ಅನ್ನುವಂತಹ ಪದಕ್ಕೆ ಕನ್ನಡದಲ್ಲಿ ನಾವು ಕಂಡುಕೊಂಡಂತಹ ಪದ ನವೋದಯ. ಹಾಗೆಯೇ ಮಾಡರ್ನಿಸಮ್ಗೆ ಪರ್ಯಾಯವಾಗಿ ಕನ್ನಡದಲ್ಲಿ ನಾವು ಕಂಡುಕೊಂಡಂತಹ ಪದ ನವ್ಯ. ನವ್ಯ ಕಾವ್ಯ ಅನ್ನುವಂತಹ ಹೆಸರನ್ನು ಈ ಪ್ರಕಾರಕ್ಕೆ ಕೊಟ್ಟಂಥವರು ನಮ್ಮ ವಿನಾಯಕ ಕೃಷ್ಣ ಗೋಕಾಕರು. ವಿಕೃ ಗೋಕಾಕರು ಈ ಹೊಸ ಮಾದರಿಯ ಸಾಹಿತ್ಯದ ರಚನೆಯ ಶೈಲಿಯನ್ನು ನವ್ಯ ಮಾರ್ಗ ಅಂತ ಕರೆಯೋಣ ಅಂತ ಹೇಳಿ ಮಾಡರ್ನಿಸಮ್ಗೆ ಪರ್ಯಾಯವಾಗಿ ಕನ್ನಡದಲ್ಲಿ ನವ್ಯ ಅನ್ನುವಂತಹ ಪಾರಿಭಾಷಿಕ ಪದವನ್ನು ಬಳಸಿದ್ರು. ಯಾಕೆ ಇದ್ದಕ್ಕಿದ್ದಂಗೆ ನವೋದಯ ಸಾಹಿತ್ಯ ಕಳೆದು ಪ್ರಗತಿಶೀಲ ಸೃಷ್ಟಿಯಾಯಿತು? ಪ್ರಗತಿಶೀಲ ಸಮಾಜದ ಅನ್ಯಾಯಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇತ್ತು. ಇಷ್ಟರ ಮಧ್ಯೆ ಈ ನವ್ಯ ಪಂಥದ ಉದಯಕ್ಕೆ ಕಾರಣವಾದಂತಹ ಅಂಶಗಳೇನು ಅನ್ನೋದನ್ನು ನಾವು ಚರ್ಚೆ ಮಾಡೋದಾದರೆ, ಸ್ವತಂತ್ರ ಬರೋಕ್ಕಿಂತ ಮುಂಚೆ ಬ್ರಿಟಿಷರು ಭಾರತವನ್ನು ಆಳ್ತಾ ಇದ್ರಲ್ಲ, ಏನೇ ಸಮಸ್ಯೆಗಳಾಗಲಿ, ಭಾರತದಲ್ಲಿ ಬಡತನ ಇದೆಯಾ, ಅದಕ್ಕೆ ಬ್ರಿಟಿಷರು ನೇರ ಹೊಣೆ. ಭಾರತದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆಯಾ, ಅದಕ್ಕೆ ಬ್ರಿಟಿಷರೇ ಕಾರಣ. ಭಾರತದಲ್ಲಿ ಜಾತಿ ವ್ಯವಸ್ಥೆ ತುಂಬ ಜಾಸ್ತಿ ಇದೆಯಾ, ಅಸಮಾನತೆಗಳು ಹೆಚ್ಚಾಗಿದ್ದಾವ, ಅದಕ್ಕೆ ಬ್ರಿಟಿಷರೇ ಕಾರಣ. ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಹೊಣೆ ಅಂತಾರಲ್ಲ, ಹಾಗೆ ಭಾರತ ಎದುರಿಸ್ತಾ ಇದ್ದಂತಹ ಎಲ್ಲ ಸಮಸ್ಯೆಗಳಿಗೂ ಸಹ ನೇರ ಹೊಣೆ ಬ್ರಿಟಿಷರೇ ಅನ್ನುವಂಥ ಮನೋಭಾವವನ್ನು ಸ್ವತಂತ್ರ ಹೋರಾಟಗಾರರು ಭಾರತೀಯರೆಲ್ಲ ಬಿತ್ತುಬಿಟ್ಟಿದ್ರು. ಏನೇ ಸಮಸ್ಯೆ ಆದ್ರೂ ಬ್ರಿಟಿಷ್ ಆಡಳಿತ ಅದಕ್ಕೆ ಕಾರಣ. ಸಮಸ್ಯೆಗಳಿಂದ ಪರಿಹಾರ ಆಗಬೇಕು ಅಂದರೆ, ಸಮಸ್ಯೆಗಳೆಲ್ಲ ಕಡಿಮೆ ಆಗಬೇಕು ಅಂದರೆ ನಾವೇನು ಮಾಡಬೇಕು? ಬ್ರಿಟಿಷರನ್ನ ಭಾರತ ಬಿಟ್ಟು ಓಡಿಸ್ಬೇಕು. ಭಾರತಕ್ಕೆ ತನ್ನದೇ ಆದಂತಹ ಒಂದು ಸ್ವತಂತ್ರ ಬಂದರೆ, ಪ್ರಜಾಪ್ರಭುತ್ವ ಬಂದರೆ ಇರೋ ಸಮಸ್ಯೆಗಳೆಲ್ಲ ಮಾಯ ಆಗಿಬಿಡತ್ತೆ ಅನ್ನುವಂತಹ ಒಂದು ನಂಬಿಕೆಯನ್ನು ಜನರಲ್ಲೆಲ್ಲ ಸ್ವತಂತ್ರ ಹೋರಾಟಗಾರರು ಬೆಳೆಸಿದ್ರು. ಸರಿ, ಹೋರಾಟಗಳಾಯಿತು. ಸ್ವತಂತ್ರ ಹೋರಾಟದ ಇತಿಹಾಸ ನಮ್ಮೆಲ್ಲರಿಗೂ ಗೊತ್ತಿದೆ. ಕ್ವಿಟ್ ಇಂಡಿಯಾ ಚಳುವಳಿ ಆಯಿತು. ಗಾಂಧೀಜಿಯವರ ನೇತೃತ್ವದಲ್ಲಿ ಸಾಕಷ್ಟು ಹೋರಾಟಗಳು ನಡೆದವು. 1947 ಆಗಸ್ಟ್ 15 ಭಾರತ ಸ್ವಾತಂತ್ರ್ಯನೂ ತಂದುಕೊಳ್ತು. ಬ್ರಿಟಿಷರು ಭಾರತ ಬಿಟ್ಟು ಹೋದರು. ಆದರೆ ಸಮಸ್ಯೆಗಳು ಹೋದ್ವಾ ಅಂತ ಪ್ರಶ್ನೆ ಮಾಡಿದ್ರೆ, ಸಮಸ್ಯೆಗಳು ಎಲ್ಲಿ ಹೋಗ್ತವೆ? ಎಲ್ಲ ಸಮಸ್ಯೆಗಳು ಹಾಗೇ ಇದ್ವು. ಬ್ರಿಟಿಷರ ಆಡಳಿತ ಮಾತ್ರ ಕೊನೆಯಾಯಿತು. ಸಾಮಾನ್ಯ ಜನರಿಗೆ ಏನನ್ಸುತ್ತೆ? ಎಲ್ಲದಕ್ಕೂ ಕಾರಣ ಬ್ರಿಟಿಷರು ಹೋದ ತಕ್ಷಣ ಭಾರತದಲ್ಲಿ ಸಮಸ್ಯೆಗಳೇ ಇರಲ್ಲ ಅಂದ್ಕೊಂಡ್ರೆ ಎಲ್ಲ ಸಮಸ್ಯೆಗಳು ಇಲ್ಲೇ ಇದಾವಲ್ಲ. ಆ ಸಮಸ್ಯೆಗಳು, ರಾಜಕೀಯ ಗೊಂದಲಗಳು, ಬಡತನ, ನಿರುದ್ಯೋಗ ಇವೆಲ್ಲವೂ ಸಹ ಜನರನ್ನು ಒಂಥರದ ಹತಾಶವಾದಂತಹ ಮನಸ್ಥಿತಿಗೆ ತಳ್ಳಿತು. ಇನ್ನೇನು ಪರಿಹಾರನೇ ಇಲ್ವೇನೋ ಅನ್ನೋಂತಹ ಸ್ಥಿತಿ ಜನರಲ್ಲಿ ಉಂಟಾಯಿತು. ಜೊತೆಗೆ ನಗರೀಕರಣ, ಔದ್ಯೋಗೀಕರಣ ಇವೆಲ್ಲವೂ ಸಹ ಕುಟುಂಬಗಳನ್ನು ವಿಘಟನೆ ಮಾಡಿದ್ವು. ಅವಿಭಕ್ತ ಕುಟುಂಬಗಳಿದ್ವು, ಅವೆಲ್ಲವೂ ಸಹ ವಿಭಕ್ತ ಕುಟುಂಬಗಳಾಯಿತು. ಹಳ್ಳಿಯಿಂದ ಬಂದಂತಹ ಜನ ನಗರಗಳ ಪರಿಸ್ಥಿತಿಗಾಗಲಿ ಅಲ್ಲಿನ ಸಂದರ್ಭಕ್ಕಾಗಿ ಒಕ್ಕೊಳ್ಳೋದು ಕಷ್ಟ ಆಯಿತು. ಪರಂಪರಾನುಗತವಾದಂತಹ ಮೌಲ್ಯಗಳನ್ನು ಅನುಸರಿಸೋಕ್ಕೂ ಆಗದೆ, ಆ ಕಡೆ ಬಿಡೋಕ್ಕೂ ಆಗದೆ ಒಂಥರದ ಇಕ್ಕಟ್ಟಿನಲ್ಲಿ ಅವರೆಲ್ಲರೂ ಸಹ ಸಿಕ್ಕಾಕೊಂಡ್ರು. ಈ ಥರದ ಮನಸ್ಥಿತಿ ಏನು ಮಾಡ್ತು? ಹೊಸ ಸಾಹಿತ್ಯದ ರಚನೆಯನ್ನು ಪ್ರೇರೇಪಿಸ್ತಾ ಹೋಯಿತು. ಅದ್ರ ಜೊತೆಗೆ ಭಾರತಕ್ಕೆ ಸ್ವತಂತ್ರ ಬಂದರೆ ಏನೇನೆಲ್ಲ ಆಗ್ಬಿಡತ್ತೆ ಅನ್ನೋಂಥ ಒಂದು ದೊಡ್ಡ ಮಟ್ಟದ ನಿರೀಕ್ಷೆ ಇತ್ತಲ್ಲ, ಅದು ಭ್ರಮನಿರಸನವನ್ನು ಉಂಟು ಮಾಡಿತು. ಭ್ರಮನಿರಸನ ಅಂದರೆ ಗೊತ್ತಿದೆ ನಿಮಗೆ, ಅತಿಯಾದ ನಿರೀಕ್ಷೆ ಇಟ್ಕೊಂಡಿರೋದು. ನಿರೀಕ್ಷೆ ಸಫಲ ಆಗದೆ ಇದ್ದರೆ ಬಲೂನ್ಗೆ, ಗಾಳಿಯ ತುಂಬಿರುವಂತಹ ಬಲೂನಿಗೆ ಪಿಂಚುಚ್ಚಿದ್ರೆ ಹೆಂಗಾಗುತ್ತೋ ಹಾಗೆ ಟುಸ್ ಪಟಾಕಿ. ಇದು ಭ್ರಮನಿರಸನ. ಭ್ರಮನಿರಸನ ಏನಾಯಿತು? ಓದ್ಕೊಂಡಿರುವಂತಹ ವ್ಯಕ್ತಿಗಳಲ್ಲಿ ಹೊಸ ಬಗೆಯ ಸಾಹಿತ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರೇರೇಪಣೆ ಆಯಿತು. ಇಂಗ್ಲೀಷ್ ಕಲಿತಂತಹ ಸಾಹಿತಿಗಳು ಪಾಶ್ಚಾತ್ಯರ ಮಾಡರ್ನಿಸಮ್ನ ಓದ್ಕೊಂಡಿದ್ರಲ್ಲ, ಯಾಕೆ ಭಾರತೀಯರಲ್ಲೂ ಸಹ ಭಾರತದಲ್ಲೂ ಈ ಥರದ ಒಂದು ಸಾಹಿತ್ಯವನ್ನು ಸೃಷ್ಟಿ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ ಕಾರಣಕ್ಕಾಗಿ ಕನ್ನಡದಲ್ಲೂ ಸಹ ನವ್ಯಪಂಥ ಆರಂಭ ಆಯಿತು. ಕನ್ನಡದಲ್ಲಿ ನವ್ಯಪಂಥವನ್ನು ಆರಂಭಿಸಿದವರು ಇಂಗ್ಲೀಷ್ ಕಲಿತಂತಹ ಇಂಗ್ಲೀಷ್ ಪ್ರೊಫೆಸರ್ಸ್. ನವ್ಯ ಮಾರ್ಗದ ಅಗತ್ಯವನ್ನು ಮೊದಲು ಪ್ರತಿಪಾದಿಸಿದವರು ವಿಕೃ ಗೋಕಾಕರು. ವಿಕೃ ಗೋಕಾಕ್ ನವ್ಯ ಮನೋಧರ್ಮದಲ್ಲಿ ಕವಿತೆಗಳನ್ನಾಗಲಿ ಕಥೆಗಳನ್ನಾಗಲಿ ರಚನೆ ಮಾಡಬೇಕು ಅನ್ನೋದನ್ನು ಕರೆ ಕೊಟ್ಟರು. ಅದನ್ನು ನಮ್ಮ ಗೋಪಾಲಕೃಷ್ಣ ಅಡಿಗರು, ವಿ.ಜಿ. ಭಟ್ರು, ಎ.ಕೆ. ರಾಮಾನುಜನ್ ಇವರೆಲ್ಲರೂ ಸಹ ಮುಂದುವರಿಸ್ಕೊಂಡು ಹೋದರು. ಏಕಾಂಗಿತನ, ದ್ವಂದ್ವ, ಅಸಹಾಯಕತೆ ಇವೆಲ್ಲವೂ ಸಹ ನವ್ಯ ಮನೋಧರ್ಮದ ಲಕ್ಷಣಗಳಾಗಿ ನಾವು ಗುರುತಿಸ್ತೀವಿ. ನಾನೀಗಾಗಲೇ ನಿಮಗೆ ಹೇಳಿದೆ, ನವೋದಯ ಸಾಹಿತ್ಯ ಕೌಟುಂಬಿಕತೆಗೆ ಹೆಚ್ಚು ಮಹತ್ವವನ್ನು
ಕುಟುಂಬದ ವಾತಾವರಣ, ಬಂಧು ಬಳಗ, ತಂದೆ ತಾಯಿ, ಈ ಥರದ ಒಂದು ಕೌಟುಂಬಿಕ ಚಿತ್ರಣ ನೀಡೋದು ನವೋದಯರಿಗೆ ತುಂಬ ಪ್ರೀತಿಪಾತ್ರವಾದಂತಹ ವಿಷಯ. ಅದೇ ಪ್ರಗತಿಶೀಲರಲ್ಲಿ ಬಂದರೆ ಅವರು ಸಮಾಜಕ್ಕೆ ಮಹತ್ವ ಕೊಟ್ಟರು. ಸಮಾಜದಲ್ಲಿರುವಂತಹ ಅನ್ಯಾಯಗಳ ಬಗ್ಗೆ ಮಾತಾಡೋದು, ಸಮಾಜದಲ್ಲಿರುವಂತಹ ಅನ್ಯಾಯಗಳನ್ನು ಸಾಹಿತ್ಯ ಎತ್ತಿ ತೋರಿಸಬೇಕು ಅನ್ನೋದು, ಸಮಾಜದ ಉದ್ಧಾರಕ್ಕೆ ಶ್ರಮಿಸೋದು, ಇದೆಲ್ಲವೂ ಸಹ ಪ್ರಗತಿಶೀಲ ಕಾಲಘಟ್ಟದಲ್ಲಾದರೆ, ನವ್ಯ ಮನೋಧರ್ಮ ವ್ಯಕ್ತಿಗೆ ಮಹತ್ವ ಕೊಟ್ಟು ಕುಟುಂಬದ ಬಗ್ಗೆ ಮಾತಾಡಾಯಿತು, ಸಮಾಜದ ಬಗ್ಗೆ ಮಾತಾಡಾಯಿತು. ಹಾಗಾದರೆ ನನ್ನ ಬಗ್ಗೆ ಯಾರು ಮಾತಾಡ್ತಾರೆ? ನನ್ನ ಮನಸ್ಸಿನಲ್ಲಿರುವಂತಹ ದ್ವಂದ್ವಗಳ ಬಗ್ಗೆ, ನನ್ನ ಅಸಹಾಯಕತೆಗಳ ಬಗ್ಗೆ, ನನ್ನ ಪೀಕಲಾಟಗಳ ಬಗ್ಗೆ ಯಾರು ಮಾತಾಡ್ತಾರೆ? ಹಾಗಾದರೆ ಅಂದ್ಬಿಟ್ಟು ಮನೋಧರ್ಮ, ನವ್ಯ ಪಂಥ ವ್ಯಕ್ತಿನಿಷ್ಠತೆಗೆ ಹೆಚ್ಚು ಮಹತ್ವ ಕೊಡ್ತು. ವ್ಯಕ್ತಿಯಲ್ಲಿರುವಂಥ ಅವನು ಅನುಭವಿಸುವಂಥ ಏಕಾಂಗಿತನ ಆಗಿರ್ಬೋದು, ಆತನ ಅಸಹಾಯಕತೆ ಆಗಿರ್ಬೋದು, ಆತನ ತೊಳಲಾಟಗಳಾಗಿರ್ಬೋದು, ಇವೆಲ್ಲವೂ ಸಹ ನವ್ಯ ಕಾಲಘಟ್ಟದಲ್ಲಿ ಸಾಹಿತ್ಯದ ವಸ್ತುಗಳಾದವು. ಜೊತೆಗೆ ಅಸಂಗತ ನಾಟಕಗಳು ಹೆಚ್ಚು ಪ್ರಯೋಗಗೊಂಡವು. ಅಸಂಗತ ನಾಟಕಗಳು ಅಂದರೆ ಅಬ್ಸರ್ಡ್ ಡ್ರಾಮಾಸ್ ಪಾಶ್ಚಾತ್ಯರಲ್ಲಿ ಇತ್ತು. ಅಸಂಗತ ಅಂದರೆ ಯಾವುದು ಮನುಷ್ಯ ಅಂದ್ಕೊಂಡಂಗೆ ನಡೆಯಲ್ಲ ಅಲ್ವಾ, ಎಲ್ಲವೂ ಪೂರ್ವ ನಿರ್ಧರಿತ ಅಲ್ಲ. ನಾನೇನೋ ಅಂದ್ಕೊಂಡ್ರೆ ಇನ್ನೇನೋ, ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅಂತ ನಾವು ತುಂಬ ಪ್ರಸಿದ್ಧವಾಗಿ ಹಳೆ ಕಾಲದವರೆಲ್ಲ ಹೇಳ್ತಾರೆ. ಹಾಗೆಯೇ ನಾನೇನೋ ಭಾವಿಸಿದ್ರೆ ಇನ್ನೇನೋ ನಡೆಯುತ್ತೆ. ಅದನ್ನು ಸೂಚಿಸುವಂತಹ ರೀತಿಯಲ್ಲಿ ಅಸಂಗತ ನಾಟಕಗಳು ಕನ್ನಡದಲ್ಲಿ ಪ್ರಯೋಗಗೊಂಡವು. ಚಂದ್ರಶೇಖರ ಪಾಟೀಲರು ಅತಿ ಹೆಚ್ಚು ಅಸಂಗತ ನಾಟಕಗಳನ್ನು ಕನ್ನಡದಲ್ಲಿ ರಚನೆ ಮಾಡಿದ್ರು. ಕುಂಟ, ಕುರುವತ್ತಿ, ಅಪ್ಪ, ಕೊಡೆಗಳು, ಹೀಗೆ ಅಸಂಗತ ನಾಟಕಗಳ ಪ್ರಯೋಗವೂ ಸಹ ನವ್ಯ ಕಾಲಘಟ್ಟದಲ್ಲಿ ಕನ್ನಡದಲ್ಲಿ ನಡೆಯಿತು. ಏನಿದೆ ಈ ನವ್ಯ ಮನೋಧರ್ಮದಲ್ಲಿ ಏನಿದೆ ಅಂತಂದರೆ, ಕಾವ್ಯದ ಮೂಲಕ ಈ ನವ್ಯ ಮನೋಧರ್ಮ ಆರಂಭ ಆಗಿದ್ದು. ಕವಿತೆಗಳನ್ನು ರಚನೆ ಮಾಡೋದ್ರ ಮೂಲಕ ಈ ನವ್ಯ ಮನೋಧರ್ಮವನ್ನು ಕವಿಗಳು ಕಟ್ಟಿಕೊಟ್ರು. ಮುಂದೆ ಅದು ಕತೆ, ಕಾದಂಬರಿಗಳಾಗೂ ಸಹ ರಚನೆಗೊಳ್ದು. ಅನೇಕ ಕಥೆಗಳು ರಚನೆ ಆಯಿತು. ಘಟಶ್ರಾದ್ದ, ಕ್ಷಿತಿಜ ಇವರ ಅನಂತಮೂರ್ತಿಯವ್ರದ್ದು ಕಾದಂಬರಿಗಳು, ಭವ, ಅವಸ್ಥೆ, ಗಿರಿಯವರ ಗತಿಸ್ಥಿತಿ, ಇವೆಲ್ಲವೂ ಸಹ ಈ ಕಾಲಘಟ್ಟದ ನವ್ಯ ಮನೋಧರ್ಮದ ಕಥೆಗಳಾಗಿ, ಕಾದಂಬರಿಗಳಾಗಿ ನಾವು ಗುರುತಿಸ್ಬೋದು. ನವ್ಯ ಮನೋಧರ್ಮದಲ್ಲಿ ಅನೇಕ ಕತೆ ಕಾದಂಬರಿಗಳು ಈ ಕಾಲದಲ್ಲಿ ರಚನೆ ಆದವು. ತುಂಬ ಮಹತ್ವ ಅಂತ ಅನಿಸೋದೇನು ಅಂದರೆ, ಹೇಳೋದನ್ನು ಅತ್ಯಂತ ಸರಳವಾಗಿ, ನೇರವಾಗಿ ನವ್ಯ ಕಾಲಘಟ್ಟದ ಕವಿತೆಗಳಾಗಲಿ ಕಾದಂಬರಿಗಳಾಗಲಿ ಹೇಳ್ತಾ ಇರಲಿಲ್ಲ. ರೂಪಕಗಳು ಹೆಚ್ಚು ಮಾತಾಡೋದು, ಸಂಕೇತಗಳು ಜಾಸ್ತಿ ಇತ್ತು, ಪ್ರತಿಮೆಗಳು ಜಾಸ್ತಿ ಇತ್ತು. ಪೌರಾಣಿಕ ಆವರಣಗಳನ್ನು, ಪೌರಾಣಿಕ ಪಾತ್ರಗಳನ್ನು ಆಯ್ಕೆ ಮಾಡಿಕೊಂಡು ಅದರ ಮೂಲಕ ಪ್ರಚಲಿತ ವಿದ್ಯಮಾನಗಳನ್ನು ವ್ಯಂಗ್ಯ ಮಾಡುವ ಅಥವಾ ಹಂಗಿಸುವ, ಅದನ್ನು ವಿರೋಧಿಸುವಂತಹ ಮನಸ್ಥಿತಿಗಳು ನವ್ಯ ಕಾಲಘಟ್ಟದ ಅನೇಕ ಕಥೆಗಳಲ್ಲಿ ನಾವು ಕಂಡುಬರುತ್ತೆ. ಅದರಲ್ಲೂ ವಿಶೇಷವಾಗಿ ಗೋಪಾಲಕೃಷ್ಣ ಅಡಿಗರ ಕೃತಿಗಳಲ್ಲಿ ಭೂಮಿಗೀತ, ವರ್ಧಮಾನ, ಶ್ರೀರಾಮನವಮಿಯ ದಿವಸ, ಇದರಲ್ಲಿ ಎಲ್ಲವೂ ಸಹ ಪೌರಾಣಿಕ ಅಂಶಗಳನ್ನು ಸೇರಿಸ್ಕೊಂಡಿರ್ತಾರೆ. ರೂಪಕ ಪ್ರತಿಮೆಗಳ ಮುಖಾಂತರ ತಾವು ಹೇಳುವಂತಹ ಮಾಹಿತಿಯನ್ನು ವ್ಯಕ್ತಪಡಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಇಂಗ್ಲೀಷ್ ಬಲ್ಲಂತಹ ಪ್ರೊಫೆಸರ್ಗಳಿಂದ ಈ ಸಾಹಿತ್ಯ ಸೃಷ್ಟಿಯಾಯಿತು ಅಂತ ನಾನು ಈಗಾಗಲೇ ಹೇಳಿದೆ. ಹಾಗಾಗಿ ಹೆಚ್ಚು ಜನ ಪ್ರೊಫೆಸರ್ಸು, ಅನಂತಮೂರ್ತಿ ಆಗಿರ್ಬೋದು, ಲಂಕೇಶ್ ಆಗಿರ್ಬೋದು, ಅಡಿಗರ್ ಆಗಿರ್ಬೋದು, ಅತಿ ಹೆಚ್ಚು ಜನ ಇಂಗ್ಲೀಷ್ ಪ್ರಾಧ್ಯಾಪಕರಿಂದ ಈ ಸಾಹಿತ್ಯ ಸೃಷ್ಟಿಯಾದ್ರಿಂದ ಇದನ್ನು ಪ್ರೊಫೆಸರ್ಸ್ ಪೊಯೆಟ್ರಿ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಯಾವಾಗ ರೂಪಕಗಳು, ಪ್ರತಿಮೆಗಳು, ಸಂಕೇತಗಳು ಹೆಚ್ಚು ಕಾವ್ಯದಲ್ಲಿ, ಕಥೆಗಳಲ್ಲಿ ಬಳಕೆಗೊಳ್ತಾ ಬಂತೋ ಸಾಮಾನ್ಯ ಜನರು ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟಪಟ್ಟರು. ಸಾಮಾನ್ಯ ಜನರಿಗೆ ಈ ನವ್ಯ ಸಾಹಿತ್ಯ ತಲುಪಲೇ ಇಲ್ಲ. ಹಾಗಾಗಿ ಈ ಸಾಹಿತ್ಯದ ಒಂದು ಮಿತಿ ಏನಪ್ಪ ಅಂದರೆ, ಅದು ಓದುಗ ವರ್ಗಕ್ಕೂ ಮತ್ತು ಸಾಹಿತಿಗಳಿಗೂ ಮಧ್ಯೆ ಒಂದು ದೊಡ್ಡ ಕಂದಕವನ್ನು ಸೃಷ್ಟಿ ಮಾಡಿದ್ದು. ತುಂಬ ಸುಲಭವಾಗಿ ಪ್ರಗತಿಶೀಲರಂತೂ ಅತ್ಯಂತ ಸರಳವಾಗಿ ಕಾದಂಬರಿಗಳನ್ನು ರಚನೆ ಮಾಡೋದ್ರ ಮೂಲಕ, ಆನಾ ಕೃಷ್ಣರಾಯರಂತೂ ಕಾದಂಬರಿ ಸಾರ್ವಭೌಮ ಅಂತ ಕರೆಸ್ಕೊಂಡ್ಬಿಟ್ರು. ಜನ ಎಲ್ಲ ಆ ಕಾಲದಲ್ಲಿ ಅವ್ರ ಕಾದಂಬರಿಗಳನ್ನ ತಗೊಂಡು ಓದುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಯಾವಾಗ ಇಂಗ್ಲೀಷ್ ಕಲಿತಂತಹ ಇಂಗ್ಲೀಷ್ ಪ್ರಾಧ್ಯಾಪಕರ ದಂಡು ನವ್ಯ ಸಾಹಿತ್ಯವನ್ನು ರಚನೆ ಮಾಡಲಿಕ್ಕೆ ಶುರು ಮಾಡ್ತೋ, ಸಾಮಾನ್ಯ ಓದುಗ ವರ್ಗ ಏನಾಯಿತು, ಓದಿನ ಮಾದರಿಯಿಂದ ದೂರ ಉಳಿಲಿಕ್ಕೆ ಶುರು ಮಾಡ್ತು. ಓದುಗರಿಗೂ ಸಾಹಿತ್ಯಕ್ಕೂ ನಡುವೆ ಈ ನವ್ಯ ಸಾಹಿತ್ಯ ಕಂದಕವನ್ನು ಸೃಷ್ಟಿ ಮಾಡಿತು. ಮತ್ತು ಈ ಸಾಹಿತ್ಯ ವ್ಯಕ್ತಿನಿಷ್ಠತೆಗೆ ಹೆಚ್ಚು ಬೆಲೆ ಕೊಟ್ಟಿದ್ದರಿಂದ, ಅದರಲ್ಲೂ ವಿಶೇಷವಾಗಿ ವ್ಯಕ್ತಿಯಲ್ಲಿರುವಂತಹ ದೌರ್ಬಲ್ಯಗಳ ಬಗ್ಗೆನೇ ಹೆಚ್ಚಾಗಿ ಮಾತಾಡೋದ್ರಿಂದ, ಆತನ ಏಕಾಂಗಿತನ, ಆತನ ನೋವು,
ಅಸಹಾಯಕತೆ, ಮನಸ್ಸಿನ ತೊಳಲಾಟಗಳು, ಇದ್ರ ಬಗ್ಗೆನೇ ಹೆಚ್ಚು ಮಾತಾಡ್ತಾ ವಾಸ್ತವಿಕತೆಯನ್ನು ಮರೆಯುವಂತಹ ಸ್ಥಿತಿ ನಿರ್ಮಾಣ ಆಯಿತು ನವ್ಯ ಸಾಹಿತ್ಯದ ಮೂಲಕ. ಈ ಬಗೆಯ ನವ್ಯ ಸಾಹಿತ್ಯವನ್ನು ರಚನೆ ಮಾಡಿದಂತಹ ಪ್ರಮುಖ ಸಾಹಿತಿಗಳನ್ನು ಹೆಸರಿಸೋದಾದರೆ ವಿ.ಕೃ. ಗೋಕಾಕ್, ಗೋಪಾಲಕೃಷ್ಣ ಅಡಿಗರು ಇಬ್ಬರನ್ನೂ ಸಹ ನಾವು ನವ್ಯ ಮಾರ್ಗದ ಪ್ರತಿಪಾದಕರು ಅಂತ ಗುರುತಿಸ್ತೀವಿ. ನವ್ಯ ಅನ್ನುವಂತಹ ಹೆಸರು ಕೊಟ್ಟಿದ್ದು ವಿ.ಕೃ. ಗೋಕಾಕ್ ಆದರೆ ಅದನ್ನು ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋದಂಥವರು ಗೋಪಾಲಕೃಷ್ಣ ಅಡಿಗರು ತಮ್ಮ ವರ್ಧಮಾನ, ಭೂಮಿಗೀತ, ನಡೆದು ಬಂದ ದಾರಿ ಈ ಥರದ ಕವನ ಸಂಕಲನಗಳ ಮೂಲಕ. ಪಿ.ಸಿ. ರಾಮಚಂದ್ರ ಶರ್ಮ, ವಿ.ಜಿ. ಭಟ್ಟರು, ಲಂಕೇಶು, ಚಂದ್ರಶೇಖರ್ ಪಾಟೀಲು, ಶಾಂತಿನಾಥ ದೇಸಾಯಿ, ಗಿರಿ ಮುಂತಾದವರನ್ನೆಲ್ಲರನ್ನೂ ಸಹ ನಾವು ನವ್ಯ ಕಾವ್ಯದ ಪ್ರಮುಖ ಸಾಹಿತಿಗಳಾಗಿ ಗುರುತಿಸ್ತೀವಿ. ಶಾಂತಿನಾಥ ದೇಸಾಯಿ ಅವರ ಮುಕ್ತಿ ಕಾದಂಬರಿ ಮತ್ತು ಲಂಕೇಶ್ವರ ಬಿರುಕು ಇವೆಲ್ಲವೂ ಸಹ ನವ್ಯ ಕಾಲಘಟ್ಟದಲ್ಲಿ ರಚನೆಯಾದಂಥ ಪ್ರಮುಖ ಕಾದಂಬರಿಗಳು. ಯು.ಆರ್. ಅನಂತಮೂರ್ತಿಯವರದು ಅವಸ್ಥೆ, ಭವ, ಭಾರತೀಪುರ ಇವೆಲ್ಲವೂ ಸಹ ನವ್ಯ ಕಾಲಘಟ್ಟದ ಪ್ರಮುಖ ಕಾದಂಬರಿಗಳು ಅಂತ ನಾವು ಗುರುತಿಸ್ತಾ ಹೋಗ್ತೀವಿ. ಇನ್ನೊಂದೆರಡು ಉದಾಹರಣೆಗಳನ್ನು ನಾವು ನೋಡೋದಾದರೆ ನವ್ಯ ಮನೋಧರ್ಮ ಹೇಗೆ ಕಾವ್ಯದಲ್ಲಿ ಕೆಲಸ ಮಾಡಿದೆ ಅನ್ನೋಂಥ ಉದಾಹರಣೆಗಳನ್ನು ನಿಮಗೆ ಪರಿಚಯ ಮಾಡಿಸೋದಾದರೆ, ಹಿಮಗಿರಿಯ ಕಂದರ ಅನ್ನೋಂಥ ಕವಿತೆಯಲ್ಲಿ, ಹಿಮಗಿರಿಯ ಕಂದರ ಅಂತ ನಾನು ಈಗಾಗಲೇ ನಿಮಗೆ ಹೇಳಿದೆ ಮಕ್ಕಳೇ, ವ್ಯಕ್ತಿಯಲ್ಲಿರುವಂತಹ ಅಸಹಾಯಕತೆಯನ್ನು, ದ್ವಂದ್ವವನ್ನು, ಆತನ ತೊಳಲಾಟವನ್ನು ನವ್ಯದ ಕವಿತೆಗಳು ಚಿತ್ರಿಸ್ತಾ ಹೋಗ್ತವೆ ಅಂತ ನೋಡಿ. ಹೊಗೆ, ಬೆಂಕಿ, ಅಯ್ಯೋ ಹಾಳಾಗ, ಉರಿ, ಶಕೆ, ತಾಪ, ಹೊರಗೆ ರಣರಣ ಬಿಸಿಲು, ಒಳಗೆ ಮಾರಣ ಬೆಂಕಿ, ಮಲಗಿತ್ತು ಮನ ಚಿತೆಯ ಆಫೀಸಿನ ಮೇಲೆ, ಮಿದುಳು ಬಚ್ಚಲ ಹಂಡೆಯಲ್ಲಿ ಬೇಯುವ ಆಮೆ, ಎದ್ದೆದ್ದು ಬಿದ್ದು ಒದ್ದಾಡುತ್ತಿತ್ತು. ನೋಡಿ, ಆತ ಅನುಭವಿಸ್ತಾ ಇರುವಂತಹ ಮಾನಸಿಕ ಹಿಂಸೆಯನ್ನು ಎಷ್ಟು ಸಹಜವಾಗಿ ಈ ಕವಿತೆ ಕಟ್ಟಿಕೊಡ್ತಾ ಹೋಗುತ್ತೆ. ಅಂದರೆ ನವೋದಯ ಸಾಹಿತ್ಯದ ಕವಿಗಳು ಯಾವೆಲ್ಲವನ್ನ ಸಾಹಿತ್ಯದ ಮೂಲಕ ಪ್ರಸ್ತಾಪ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರೋ, ಯಾವ ಪದಗಳನ್ನು ಬಳಸಲಿಕ್ಕೆ ಮುಜುಗರ ಪಟ್ಕೊಳ್ತಾ ಇದ್ರೋ, ನವ್ಯ ಸಾಹಿತಿಗಳು ಅದನ್ನು ಸುಲಭವಾಗಿ ಬಳಸಲಿಕ್ಕೆ ಆರಂಭ ಮಾಡಿದ್ರು. ತಮಗೇನು ಅನ್ನಿಸ್ತೋ, ಏನು ತೋಚತ್ತೋ ಅದನ್ನು ಸಾಹಿತ್ಯದ ಮೂಲಕ ಅಭಿವ್ಯಕ್ತಿ ಮಾಡ್ತಾ ಇದ್ರು. ಮನಸ್ಸಿನ ವ್ಯಥೆಯನ್ನು, ಮನಸ್ಸಿನ ಹಿಂಸೆಯನ್ನು, ಕಿರಿಕಿರಿಯನ್ನು ನವ್ಯ ಸಾಹಿತ್ಯ ತುಂಬ ನೇರವಾಗಿ ಅಭಿವ್ಯಕ್ತಿಸ್ಕೊಂಡ್ಬಿಡ್ತು. ಇನ್ನೊಂದು ಎ.ಕೆ. ರಾಮಾನುಜನ್ರ ಒಂದು ಜನಪ್ರಿಯವಾದಂತಹ ಪದ್ಯ ಇದೆ ನೋಡಿ, ಅಪ್ಪ ಮಗ ಅಂತ ಆ ಪದ್ಯದ ಶೀರ್ಷಿಕೆ. ಬಚ್ಚಲು ಮನೆಯ ಗಂಗಾಳದಲ್ಲಿ ಅಪ್ಪ ಮರೆತ ಹೊಸ ಹಲ್ಲು ಸ್ವತಂತ್ರವಾಗಿ ಹಲ್ಕಿರಿಯಿತು. ಇದನ್ನು ನಾವು ನವ್ಯ ಮನೋಧರ್ಮದ ಒಂದು ಉದಾಹರಣೆಯಾಗಿ, ನಿದರ್ಶನವಾಗಿ ಎಲ್ಲ ಕಡೆ ಬಳಸೋದನ್ನು ನಾವು ನೋಡ್ತೀವಿ. ಬಚ್ಚಲು ಮನೆಯ ತಟ್ಟೆ ಒಳಗೆ ಅಪ್ಪ ಮರೆತ ಹೊಸ ಹಲ್ಲಿನ ಸೆಟ್ಟು ಸ್ವತಂತ್ರವಾಗಿ ಹಲ್ಕಿರಿಯಿತು ಅಂತ ಹೇಳ್ತಾ ಹೋಗ್ತಾರೆ. ಎಷ್ಟೋ ಸಂದರ್ಭದಲ್ಲಿ ನವ್ಯ ಸಾಹಿತ್ಯ ಅಪಹಾಸ್ಯಕ್ಕೂ ಈಡಾಗಿದ್ದಿದೆ. ನಮ್ಮ ಸರ್ ಒಬ್ಬರು ಯಾವಾಗಲೂ ಜೋಕ್ ಹೇಳ್ತಿರ್ತಾರೆ ನವ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ. ಯಾವುದೋ ಒಂದು ಕವಿಗೋಷ್ಠಿ ನಡೀತಾ ಇದ್ದಂತೆ ಒಬ್ಬ ನವ್ಯ ಕವಿ ಕವಿತೆಯನ್ನು ಓದಲಿಕ್ಕೆ ಹೋದನಂತೆ. ಸ್ಟೇಜ್ ಮೇಲೆ ಹೋದ ತಕ್ಷಣ, ಮೈಕ್ ಮುಂದೆ ನಿಂತ ತಕ್ಷಣ ಜೋಬಿಂದ ಒಂದು ಚೀಟಿ ತೆಗೆದನಂತೆ. ಚೀಟಿ ತೆಗೆದು ಓದಲಿಕ್ಕೆ ಶುರು ಮಾಡಿದ್ನಂತೆ. 4 ಶರ್ಟು 3 ಪ್ಯಾಂಟು, 4 ಶರ್ಟು 3 ಪ್ಯಾಂಟು 2 ಬನಿಯನ್ ಅಂತ. ತಕ್ಷಣ ಜೋರಾದ ಚಪ್ಪಾಳೆ, ಕರತಾಡನಗಳೆಲ್ಲ ಪ್ರೇಕ್ಷಕರ ಕಡೆಯಿಂದ ಬಂತಂತೆ. ಎಂಥ ಅದ್ಭುತವಾದ ಕವಿತೆ, 4 ಶರ್ಟು 3 ಪ್ಯಾಂಟು 2 ಬನಿಯನ್ ಅಂತ. ತಕ್ಷಣ ಅವನಿಗೆ ಅಂದಾಜಾಯ್ತಂತೆ, ಇದು ಇಸ್ತ್ರಿ ಅಂಗಡಿ ಅವನಿಗೆ ಕೊಡಲಿಕ್ಕಿಟ್ಟಿರೋಂಥ ಚೀಟಿ, ಕವಿತೆ ಬೇರೆದಿದೆ ಅಂತ ಮತ್ತೆ ಒಳಗಡೆ ಇಟ್ಕೊಂಡು. ಅಂದರೆ ಏನನ್ನು ಸೂಚಿಸುತ್ತಿದೆ ಅಂದರೆ, ಏನು ಬರೆದ್ರೂ ನವ್ಯ ಕವಿತೆ ಆಯಿತು ಅನ್ನೋಂತಹ ರೀತಿಯಲ್ಲಿ. ಕಲೆಯನ್ನು ಸಹ ಹೇಳ್ತಾರೆ, ನವ್ಯ ಕಲೆ ಅದು ಯಾರಿಗೂ ಏನೂ ಅರ್ಥ ಆಗಲ್ಲ ಅನ್ನೋಂಥ ರೀತಿಯಲ್ಲಿ. ಅಂತಹ ಮಿತಿಗೆ ನವ್ಯ ಸಾಹಿತ್ಯ ಒಳಪಡ್ತು. ಮಕ್ಕಳೇ, ಇದುವರೆಗೂ ನೀವು ನವ್ಯ ಸಾಹಿತ್ಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿದ್ದೀರಾ. ಆಧುನಿಕ ಕನ್ನಡ ಸಾಹಿತ್ಯದ ಪ್ರಮುಖ ಘಟ್ಟ ಇದು ನವ್ಯ ಸಾಹಿತ್ಯ. ನವೋದಯ ಪ್ರಗತಿಶೀಲ ಆದಮೇಲೆ ರೂಪುಗೊಂಡಂತಹ ಒಂದು ಸಾಹಿತ್ಯ ಚಳುವಳಿ. ಮತ್ತು ಇದರ ಉಗಮಕ್ಕೆ ಕಾರಣಗಳೇನು, ಯಾಕೆ ನವ್ಯ ಸಾಹಿತ್ಯ ಸ್ವತಂತ್ರ ನಂತರ ಭಾರತದಲ್ಲಿ ರೂಪುಗೊಳ್ತು ಅನ್ನೋದನ್ನು ಪರಿಚಯ ಮಾಡಿಕೊಂಡ್ವಿ. ಮತ್ತು ಈ ಕಾಲಘಟ್ಟದಲ್ಲಿದ್ದಂತಹ ಪ್ರಮುಖ ಕವಿಗಳ ಹೆಸರುಗಳನ್ನು ನೀವು ತಿಳ್ಕೊಂಡ್ರಿ. ಜೊತೆಗೆ ನವ್ಯ ಮನೋಧರ್ಮ ಅಂದರೆ ಏನು, ಯಾವುದಕ್ಕೆ ಅವ್ರು ಹೆಚ್ಚು ಮಹತ್ವ ಕೊಟ್ಟರು, ವ್ಯಕ್ತಿನಿಷ್ಠತೆಗೆ ಯಾಕೆ ಹೆಚ್ಚು ಮಹತ್ವ ಕೊಟ್ಟರು, ಮತ್ತು ಪ್ರತಿಮೆ, ಸಂಕೇತಗಳು ಮತ್ತು ರೂಪಕಗಳನ್ನು ಹೇಗೆ ಹೆಚ್ಚಾಗಿ ಬಳಸಿದ್ರು ಅದೆಲ್ಲವನ್ನು ಸಹ ತಿಳ್ಕೊಂಡ್ರಿ.
ಜೊತೆಗೆ ನವ್ಯ ಸಾಹಿತ್ಯದ ಮಿತಿಗಳನ್ನು ಸಹ ಈ ತರಗತಿಯಲ್ಲಿ ನೀವು ಪರಿಚಯ ಮಾಡಿಕೊಂಡ್ರಿ. ಇನ್ನು ಮುಂದಿನ 2-3 ಪದ್ಯಗಳು ಈ ನವ್ಯ ಮನೋಧರ್ಮದ ಪದ್ಯಗಳೇ ಆಗಿರುತ್ತೆ. ಗೋಪಾಲಕೃಷ್ಣ ಅಡಿಗರದು, GS ಶಿವರುದ್ರಪ್ಪನವರದು, ನವ್ಯ ಲಂಕೇಶ್ ಅವರ ಅವ್ವ, ಇವೆಲ್ಲವನ್ನು ಸಹ ನವ್ಯ ಮನೋಧರ್ಮದ ಪದ್ಯಗಳಾಗಿ ನಾವು ಗುರುತಿಸ್ತಾ ಹೋಗ್ತೀವಿ. ಇದುವರೆಗೂ ನವ್ಯ ಕಾಲಘಟ್ಟದ ಬಗ್ಗೆ ಎಲ್ಲ ಮಾಹಿತಿಗಳನ್ನು ನನ್ನೊಟ್ಟಿಗೆ ಕೇಳಿಸ್ಕೊಂಡಂತಹ ನಿಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕ ಧನ್ಯವಾದಗಳು. ನಮಸ್ಕಾರ.